Toss get the captain, I think, will choose batting. Statements given by the two players is attracting negative criticism. Padikkal might have to wait for his debut. Hi, hello and welcome back to Spotify. ಇದು ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ಕೊಡೋ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವರುಣ್. ಈ ಎಪಿಸೋಡಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ 4ನೇ ಟೆಸ್ಟ್ ಮ್ಯಾಚ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್. ಇದು ಆಗ್ತಿರೋದು ರಾಂಚಿಯಲ್ಲಿ. ರಾಂಚಿ ಒಂದು ಟ್ರೂ ಇಂಡಿಯನ್ ವಿಕೆಟ್ ಥರ ಕಂಡು ಬರ್ತಾ ಇದೆ. ಟ್ರೂ ಇಂಡಿಯನ್ ವಿಕೆಟ್ ಅಂದರೆ ಫಸ್ಟ್ ಡೇ ಆರ್ ದ ಫಸ್ಟ್ 2 ಡೇಸಲ್ಲಿ ಸೀಮರ್ಸಿಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಸೀಮರ್ಸ್ ಕ್ರಿಯೇಟ್ ಮಾಡಿರೋ ರಫಿಂದ ಆ್ಯಂಡ್ ಆಲ್ಸೋ ದ ನೇಚರ್ ಆಫ್ ಇಂಡಿಯನ್ ವಿಕೆಟ್ಸ್ ಸ್ಪಿನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆ್ಯಾವ್ರೇಜ್ ಬಂದು 474 ರನ್ಸ್ ಆಗಿರೋದು 2ನೇ ಮ್ಯಾಚ್, ಬಟ್ ದ ಆ್ಯಾವ್ರೇಜ್ ಇಸ್ 474. ಟಾಸ್ ಗೆಟ್ ದ ಕ್ಯಾಪ್ಟನ್, ಐ ಥಿಂಕ್, ವಿಲ್ ಚೂಸ್ ಬ್ಯಾಟಿಂಗ್. ಇಂಗ್ಲೆಂಡ್ ಫಸ್ಟ್ 2 ಟೆಸ್ಟ್ ಮ್ಯಾಚಸಲ್ಲಿ ಚೆನ್ನಾಗೇ ಆಡಿದರು. ಇನ್ಫ್ಯಾಕ್ಟ್ ಫಸ್ಟ್ ಟೆಸ್ಟ್ ಮ್ಯಾಚ್ನ ತುಂಬಾ ಚೆನ್ನಾಗಿ ಆಡಿ ಗೆದ್ದಿದ್ರು. ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲೂ ಅಂಥ ಕೆಟ್ಟ ಪರ್ಫಾರ್ಮೆನ್ಸ್ ಇರಲಿಲ್ಲ. ದೇ ಪುಟ್ ಅಪ್ ಅ ಗುಡ್ ಶೋ, ಬಟ್ 100 ರನ್ನಿಂದ ಸೋತರು. ಈ ಥರ್ಡ್ ಟೆಸ್ಟ್ ಮ್ಯಾಚ್ ರಾಜ್ಕೋಟ್ನಲ್ಲಿ ಆಗಿದ್ದ ಟೆಸ್ಟ್ ಮ್ಯಾಚ್ನ ಹೀನಾಯವಾಗೇ ಸೋತಿದ್ದಾರೆ. ಇಂಡಿಯಾ ಅವರ ಬಿಗ್ಗೆಸ್ಟ್ ಮಾರ್ಜಿನಲ್ಲಿ ಇನ್ ಟರ್ಮ್ಸ್ ಆಫ್ ರನ್ಸ್ ಗೆದ್ದಿರೋದು. ಇದು ಅಲ್ಲದೆ ಸ್ಟೇಟ್ಮೆಂಟ್ಸ್ ಗಿವನ್ ಬೈ ದ ಟೂ ಪ್ಲೇಯರ್ಸ್ ಈಸ್ ಅಟ್ರಾಕ್ಟಿಂಗ್ ನೆಗೆಟಿವ್ ಕ್ರಿಟಿಸಿಸಮ್. ಈ ಬೆನ್ ಸ್ಟೋಕ್ಸು LBWಲಿ ಅಂಪೈರ್ಸ್ ಕಾಲ್ ಇದ್ದರೆ ಅದು ಔಟ್ ಇದ್ದರೆ ಔಟೇ ಕೊಡಬೇಕು ಅಂತ ಹೇಳಿದ್ದಾರೆ. 2-3 ಇಯರ್ಸ್ ಬ್ಯಾಕ್ ವಿರಾಟ್ ಕೊಹ್ಲಿನೂ ಇದೇ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ ನಾಸಿರ್ ಹುಸೇನ್ ಇಲ್ಲ, ಹ್ಯೂಮನ್ ಎರರ್ಗೂ ಒಂದು ಅವಕಾಶ ಇರಬೇಕು, ಅಲ್ಲಿ ರಿಯಲ್ ಟೈಮಲ್ಲಿ ಅಂಪೈರ್ಸ್ ನೋಡ್ತಾ ಇರ್ತಾರೆ, ಅದಕ್ಕೂ ಒಂದು ಎರರ್ಗೂ ಒಂದು ಅವಕಾಶ ಇರಬೇಕು ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟು ಅವ್ರನ್ನ ಇಲ್ಲ ವಾಟ್ ಯು ಸೆಡ್ ಇಸ್ ರಾಂಗ್ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಬೆನ್ ಡಕೆಟ್ ಆನ್ ದ ಅದರ್ ಹ್ಯಾಂಡ್, ನಾವು ಅಗ್ರೆಸಿವ್ ಆಗಿ ಆಡಿರೋದ್ರಿಂದಾನೇ ಯಶಸ್ವಿ ಜೈಸ್ವಾಲ್ ಕೂಡ ಅಗ್ರೆಸಿವ್ ಆಗಿ ಆಡೋ ಹಂಗಾಯಿತು ಅಂತ ಹೇಳಿದ್ದಾರೆ. ಆ್ಯಂಡ್ ಎಲ್ಲ ಕಡೆಯಿಂದನೂ ಹಿ ಈಸ್ ಅಟ್ರಾಕ್ಟಿಂಗ್ ಕ್ರಿಟಿಸಿಸಮ್. ಇಂಗ್ಲೆಂಡ್ ಪರ್ಫಾರ್ಮೆನ್ಸ್ಗಿಂತನೂ ಮೀಡಿಯಾಲಿ ಅವ್ರ ಅಟೆನ್ಷನ್ ತೊಗೋತಾ ಇದ್ದಾರೆ. ಐ ಥಿಂಕ್ ದಟ್ ಈಸ್ ಅನದರ್ ವೇ ಆಫ್ ಡೈವರ್ಟಿಂಗ್ ಇಂಡಿಯಾ. ಇದು ಅಲ್ಲದೆ ದೇ ಆರ್ ಅ ಕೇಪಬಲ್ ಸೈಡ್. ಅವರು ಚೆನ್ನಾಗಿ ಆಡಿ ಗೆಲ್ಲೋ ಕೇಪಬಿಲಿಟಿ ಇರುವಂಥ ಸೈಡ್. ಆಲಿ ರಾಬಿನ್ಸನ್ನ ವಾಪಸ್ ತಂದಿದ್ದಾರೆ, ಮಾರ್ಕ್ ವುಡ್ಗೆ ರೆಸ್ಟ್ ಕೊಟ್ಟಿದ್ದಾರೆ. ರೆಹಾನ್ ಅಹ್ಮದ್ ವಾಸ್ ಫೈಂಡಿಂಗ್ ಇಟ್ ರಿಯಲಿ ಹಾರ್ಡ್, ಲೆಂತ್ ಹಿಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು ಅವ್ರಿಗೆ. ಅವ್ರ ಬದಲು ಶೋಯಬ್ ಬಶೀರ್ ಬರ್ತಾ ಇದ್ದಾರೆ. ಜಾನಿ ಬೇರ್ಸ್ಟೋನ ಡ್ರಾಪ್ ಮಾಡ್ತಾರೆ ಅಂತ ನನ್ನೂ ಸೇರಿದಂತೆ ಎಷ್ಟೊಂದು ಜನ ಅಂದ್ಕೊಂಡಿದ್ರು, ಬಟ್ ಹಿ ಹ್ಯಾಸ್ ರಿಟೈನ್ಡ್ ಹಿಸ್ ಪ್ಲೇಸ್. ಇಂಡಿಯಾಗೆ ಫಸ್ಟ್ 3 ಟೆಸ್ಟ್ ಮ್ಯಾಚಸಲ್ಲಿ ಪ್ಲೇಯಿಂಗ್ 11ನ ಕೂರಿಸೋದೇ ಒಂದು ದೊಡ್ಡ ಕಷ್ಟ ಇತ್ತು. ಈಗ 4th ಟೆಸ್ಟ್ ಮ್ಯಾಚ್ಗೆ ಅದು ದೊಡ್ಡ ಸಮಸ್ಯೆ ಥರ ಏನು ಕಾಣಿಸ್ತಾ ಇಲ್ಲ. ಹೌದು, ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ಕೊಟ್ಟಿದ್ದಾರೆ. ಅವ್ರ ಬದಲು ಆಕಾಶ್ ದೀಪ್ ಆರ್ ಮುಖೇಶ್ ಕುಮಾರಲ್ಲಿ ಇಬ್ಬರಲ್ಲೊಬ್ಬರನ್ನ ಆಡಿಸ್ಬೇಕು. ಐ ಥಿಂಕ್ ಮುಖೇಶ್ ಕುಮಾರ್ನ ಆಡಿಸ್ತಾರೆ. ಥರ್ಡ್ ಮ್ಯಾಚಲ್ಲಿ ಡೆಬ್ಯೂ ಮಾಡಿದ್ದ ಧ್ರುವ್ ಜುರೇಲ್ ಆ್ಯಂಡ್ ಸರ್ಫ್ರಾಜ್ ಖಾನ್ ಇಬ್ಬರು ಚೆನ್ನಾಗಿ ಆಡಿದ್ರು, ಅವರು ರಿಟೈನ್ ಆಗ್ತಾರೆ. KL ರಾಹುಲ್ ಇನ್ನೂ ಫಿಟ್ ಆಗಿಲ್ಲ. ಫಿಟ್ ಆಗದೆ ಇರೋ ಕಾರಣ ಪಡಿಕಲ್ ಆಡ್ಬೋದಾ ಪಟಿದಾರ್ ಬದಲು ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು. ಬಟ್ ವಿಕ್ರಮ್ ರಾಥೋರ್ ಹೇಳಿದ್ದಾರೆ ಪಟಿದಾರ್ನೇ ಆಡಿಸ್ತಾ ಇದ್ದೀವಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಡಿಕಲ್ ಮೈಟ್ ಹ್ಯಾವ್ ಟು ವೇಟ್ ಫಾರ್ ಹಿಸ್ ಡೆಬ್ಯೂ. ಓವರಾಲ್ ಇಂಡಿಯಾ 2-1ಇಂದ ಲೀಡ್ ತೊಗೊಂಡು ಒಳ್ಳೆ ಪೊಸಿಷನ್ನಲ್ಲಿ ಇದೆ. ಬಟ್ ಇಂಗ್ಲೆಂಡ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೆ ಇಲ್ಲ. ಅವರಷ್ಟು ಟೆಸ್ಟ್ ಕ್ರಿಕೆಟ್ನ ಪ್ರಯಾರಿಟೈಸ್ ಮಾಡಿದಷ್ಟು ಇನ್ಯಾವ ನೇಷನ್ನು ಮಾಡಿಲ್ಲ. ಅವರು ಕಮ್ ಬ್ಯಾಕ್ ಮಾಡೋ ತವಕದಲ್ಲೇ ಇರ್ತಾರೆ. ಮತ್ತಷ್ಟು ಸ್ಪೋರ್ಟ್ಸ್ ಕಾಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ಪೋಟಿಫೈನ. ದಿಸ್ ಇಸ್ ವರುಣ್ ಸೈನಿಂಗ್ ಆಫ್.